नमः जलादिवासाय नमः महानमहालक्ष्मी नमः ब्राह्मे नमः माहेश्वरी नमः ओमान्ये नमः वैष्णव्ये नमः वाराह्ये नमः इंद्राण्ये नमः चामुण्डाये नमः भूवराहस्वामिने नमः केशवाय नमः नारायणाय नमः माधवाय नमः गोविन्दाय नमः नानाविधपुष्पार्चनपूजाः समर्पयामि धूपमाग्रापयामि शाकफलम् धूपोऽयं प्रतिष्ठितः धूपमाग्रापयामि गायत्रीं भास्वते नमः प्रथमात्मने नमः द्वितीयात्मने नमः तृतीयात्मने नमः चतुर्थप्राणायाम पञ्चभूतात्मने नमो नमः तथाविहित देवे त्वां दर्शयति ओम प्राणात्मने नमः प्राणात्मने नमः दानात्मने नमः समानात्मने नमः तथाविहित नैवेद्यं निवेदयामि उत्तमानि समर्पयामि चक्रराजकेलविषिकां चापङ्गुणं दत्तरीं प्राणां दनात्मिकां श्रीधरः प्रापहारोऽध्यमे केलार्पितगोत्रोद्भवते केतन्नमुण्डार्तिनीं विशेषे प्रकृतिकरणे येन संस्थापये तत्त्वोक्तिकत्वात् नमस्ते अम्बिके ॐ या देवी तेन विश्वेश्वरी अवाहिताभ्य सर्वाभ्यो देवी देवताभ्यो नमः अन्नकपूर्णीराजं दर्शयामि विराजनां प्रपद्ये आजं समर्पयामि नमस्करोमि हर हर नमः पार्वतीपतये हर हर मुरुगनगो हर ज्ञानवीर्मा गोविन्दं चट्टाशीतिसहस्राणां देवत्यानां गोमेदिचरागादिकौस्तुभादीनां मणीनां दिनमणिरमणीरमणिताशेषलीलाणप्रभृतीनाम् अगण्यप्रागण्यशरण्यवृण्यानां देवलग्नं सुगं देवतारावणं चन्द्रं देव ಎಲ್ಲ ಜೋರಾಗಿ ಚಪ್ಪಾಳೆ ಜೋರಾಗಿ ಜೋರಾಗಿ ದೇವತಾರಾವಣಂ ಲಕ್ಷ್ಮೀ ಪದೇತೆ ಅಂಗ್ರೀಗುಂ ಸ್ವಾಮಿ ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು ಶಾಂತಿ ಪುಷ್ಟಿಸ್ತುಷ್ಟಿಶ್ಚಾಸ್ತು ಶಿವಗುಂ ಶಿವ धनं सुखं सौभाग्यं भूदेव्यै नमः समस्तोपचारपूजाः समर्पयामि नीराजनं दर्शयामि ब्राह्मे नमः माहेश्वरी ಮತ್ತೆ ಕರೆದು ಪೂಜೆ ಮಾಡಿಸಿ ಭೂಮಿ ಪೂಜೆ ಮಾಡಿ ಅದಕ್ಕೆ ಪುಣ್ಯಾಹ ಮಾಡಿಸಿ ಇಷ್ಟೆಲ್ಲ ಮಾಡಿ ನಿಮ್ಮ ಕೆಲಸ ಒಳ್ಳೆ ದಿನದಲ್ಲಿ ಬರೆದು ಎಷ್ಟು ತಿಂಗಳಲ್ಲಿ ನಾವು ಕೆಲಸ ಕೇಳ್ತೀವಿ ಅಷ್ಟು ತಿಂಗಳಲ್ಲಿ ಮಾಡಿಕೊಡ್ತೀವಿ. ಮತ್ತು ಇಲ್ಲೆಲ್ಲ ಇಂಡಸ್ಟ್ರೀಸ್ ಎಮರ್ಜ್ ಆಗುತ್ತೆ. ಇಂಡಸ್ಟ್ರೀಸ್ ಅದಕ್ಕೆ ಸಂಬಂಧಪಟ್ಟಿರುವಂಥವ್ರು ಇಲ್ಲಿ ಬರೋದಕ್ಕೆ ಬೇರೆ ಎಲ್ಲೂ ಹತ್ತಿರದಲ್ಲಿ 100 ಕಿಲೋಮೀಟರ್ಸಲ್ಲಿ ನಿಮ್ಗೆ ಒಳ್ಳೆ ಗೆಸ್ಟ್ ಹೌಸ್ ಸಿಗಲ್ಲ. ಇದನ್ನು ನೀವು ಮಾಡೋ ಅಂಥದ್ದು ನೆಕ್ಸ್ಟ್ 100 ಇಯರ್ಸಲ್ಲಿ ಇದಕ್ಕೆ 100 ಇಯರ್ಸ್ ಚರಿತ್ರೆ ಇದೆ, ಹಿಸ್ಟ್ರಿ ಇದೆ. ಮೋರ್ ದೆನ್ 100 ಇಯರ್ಸ್ ಚರಿತ್ರೆ ಇದೆ, 120 ಇಯರ್ಸ್ ಚರಿತ್ರೆ ಇದೆ. ಆದರೆ ಅದನ್ನು ನಾವು ಒಂದು ಹೆರಿಟೇಜ್ ಬಿಲ್ಡಿಂಗ್ ಕಾಪಾಡ್ಕೋತೀವಿ. ಇದು ಮುಂದೆ 100 ಇಯರ್ಸ್ ಅದ್ರದ್ದು ಹಿಸ್ಟ್ರಿ ಹೇಳ್ಬೇಕಾಗತ್ತೆ. ಅದಕ್ಕೆ ನಿಮ್ಮ ಕೆಲಸನೇ ನಮ್ಗೆ ಉಳ್ಕೊಳ್ಳೋದು. ನೀವು ಎಷ್ಟು ಕ್ವಾಲಿಟಿ ಕೆಲಸ ಮಾಡ್ತೀರಾ, ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀರಾ. ಇಲ್ಲೆಲ್ಲ ಬಂದಿರೋ ಉಳ್ಕೊಳ್ಳೋ ಅಂಥವ್ರು ಎಲ್ಲ ಈ KGF ಬಂದು ಉಳ್ಕೊಳ್ಳೋ ಅಂಥವ್ರಿಗೆ ನೀವು ಅಷ್ಟು ಚೆನ್ನಾಗಿ ಒಂದು ಗೆಸ್ಟ್ ಹೌಸ್ನ ಬಿಲ್ಡ್ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ದು ಏನೇನು ಮೆಷರ್ಸ್ ಇದೆ ಆ ಟೈಮಲ್ಲಿ ಕೆಲಸನೂ ಆಗಬೇಕು. ನೀವು ಕೆಲಸ ಹೇಳಿದ್ಮೇಲೆ ಯಾವುದೇ ಕಾರಣ ಆದರೂ ಕೂಡ ಆ ಕೆಲಸ ನಿಲ್ಲಬಾರ್ದು. ಮತ್ತು ಉತ್ತರಕ್ಕೆ ಈಸ್ಟ್ ರೋಡ್ ನೀವು ಮಾಡ್ಕೋಬೇಕು. ಈ ಸೈಟ್ಗೆ ಅನುಗುಣವಾಗಿ ಆ ದಾರಿ ಬಿಟ್ಬಿಡಿ. ಈ ಹಿಂದೆ ಇದ್ದಿದ್ದ ದಾರಿ ಹಿಂದಕ್ಕೆ ಹೋಗ್ಬಿಡುದು. ನೀವು ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋಗ್ಬೇಕಂದ್ರೆ ನಿಮಗೆ ಬೇರೆ ದಾರಿ ಮಾಡ್ಕೋಬೇಕು. ಇದಕ್ಕೆ ಕನ್ಸ್ಟ್ರಕ್ಷನ್ಗೆ ಒಂದು 100 ಕೋಟಿ ಅಥವಾ 1000 ಕೋಟಿ ಇನ್ವೆಸ್ಟ್ ಮಾಡೋರು ನಿಮ್ಮನ್ನು ನೋಡದೆ ಹೋಗೋಕ್ಕೆ ಆಗಲ್ಲ. ನೀವು ಇನ್ಮೇಲೆ ನಿಮ್ಮ ಸ್ಟ್ಯಾಂಡರ್ಡ್ಸ್ ಚೆನ್ನಾಗಿರ್ಬೇಕು. ನೀವು ಎಷ್ಟು ಡಿಗ್ನಿಫೈಡ್ ಆಗಿರ್ತೀರಾ, ಒಗ್ಗಟ್ಟಾಗಿರ್ತೀರಾ, KGF ಬಗ್ಗೆ ಏನು ಒಳ್ಳೆ ಮಾಹಿತಿ ಕೊಡ್ತೀರಾ, ಅದರ ಅವಶ್ಯಕತೆ ಇದೆ ಮುಂದಕ್ಕೆ. ಪೊಲೀಸವರು, ಜಡ್ಜಸ್ಸು KGF ಕಾಲಿಡೋದು ಕಡಿಮೆ ಆಗಬೇಕು. ಯಾರಾದರೂ ಬಂದರೆ ಇನ್ವೆಸ್ಟರ್ಸು, ಕೆಲಸ ಕೊಡೋರು, ಇದು KGF ತುಂಬ ಸೇಫ್ ಸಿಟಿ ಅಂದ್ಕೊಂಡು ಇಲ್ಲಿ ನಮ್ಮ ಲೈಫ್ ಲೀಡ್ ಮಾಡೋಣ,
ಬ್ಯಾಂಗ್ಳೂರ್ಗಿಂತ ನಾವು ದೂರದಲ್ಲಿರೋಣ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ ಅಂತ ಈ ಕಡೆ ಬರ್ಬೇಕು ಇನ್ನೆಲ್ಲ. ಅದೇನಾದ್ರೂ ಪ್ರಯತ್ನ ಇದ್ರೆ ನಾನು ಕೆಲಸ ಮಾಡ್ಬೋದು, ನನ್ನ ಪರಿಶ್ರಮನೂ ಇರ್ಬೋದು, ಅದನ್ನ ಪ್ರಚಾರ ಒಳ್ಳೆ ರೀತಿ ಮಾಡಕ್ ಶಕ್ತಿ ಏನಾದ್ರೂ ಇದೆ ಅಂದ್ರೆ ನಿಮ್ ಕೈಯಲ್ಲೇ ಇರೋದು. ಈಗ ಗ್ರಾಂಟ್ಸ್ ರಿಲೀಸ್ ಆಗಿರೋದು 5 crores. ಇದಕ್ಕೆ KGF ಐಬಿಗೆ ಗೆಸ್ಟ್ ಹೌಸ್ಗೆ 120 years ಹಿಸ್ಟ್ರಿ ಇದೆ. ಬ್ರಿಟಿಷರ್ಸ್ ಕಾಲದಲ್ಲಿ ಈ ಜಾಗನ ಗೆಸ್ಟ್ ಹೌಸ್ಗೆ ಅಂತ ರಿಸರ್ವ್ ಮಾಡಿರೋದು. ಸೊ ಅಲ್ಲಿ ಈಗ ಆಲ್ರೆಡಿ ನಮ್ಗೆ ಒಂದು ಹೆರಿಟೇಜ್ ಬಿಲ್ಡಿಂಗ್ ಕೂಡ ಇದೆ. ಇವತ್ತು ಗೆಸ್ಟ್ ಹೌಸ್ ಮಾಡ್ತಾ ಇರೋದು ದೂರದೃಷ್ಟಿ ಇಟ್ಕೊಂಡು. ಈ ಜಾಗದಲ್ಲಿ VIP ರೂಮ್ಸು, VVIP ರೂಮ್ಸು, ಮತ್ತೆ ಬಂದಾಗ ಮೀಟಿಂಗ್, ಅಫಿಷಿಯಲ್ಸ್ ಮೀಟಿಂಗ್ ಕಂಡಕ್ಟ್ ಮಾಡೋದಕ್ಕೆ, ಮತ್ತೆ ಈ ತರ ಮೀಟಿಂಗ್ ಹಾಲು, ಸೆಮಿನಾರ್ ಮಾಡ್ಲಿಕ್ಕೆ, ಅಫಿಷಿಯಲಿ ಏನೇನ್ ಕೆಲಸ ಮಾಡ್ಲಿಕ್ಕೂ ಇದೆ. ಆದ್ಮೇಲೆ ಯೂಶಲಿ KGF ಅಲ್ಲಿ ಯಾವಾಗ್ಲೂ ಗೆಸ್ಟ್ ಹೌಸ್ ಹಿಂದೆ 10-15 ವರ್ಷದಿಂದ ನಮ್ಮನ್ನ ಜಡ್ಜಸ್ಸೇ ಕೇಳ್ತಾ ಇದ್ದಿದ್ದು. ಇನ್ ಮುಂದೆ ಈ ಜಾಗಕ್ಕೆ ಮಿನಿಸ್ಟರ್ಸ್ ಬರ್ತಾರೆ, ಸ್ಟೇಟ್ ಮಿನಿಸ್ಟರ್ಸ್ ಬರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಬರ್ಬೋದು ಈ ಜಾಗಕ್ಕೆ. ಮತ್ತೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟರ್ಸ್ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ರೆಕಾರ್ಡ್ಸ್ ಪ್ರಕಾರ 3800 crores ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಆಲ್ರೆಡಿ KGF KDB ಲ್ಯಾಂಡ್ಗೆ ರಿಜಿಸ್ಟರ್ ಆಗಿ ದುಡ್ಡು ಕಟ್ಟಿದ್ದಾರೆ, ಆ ಜಾಗಕ್ಕೆ ದುಡ್ಡು ಕಟ್ಟಿದ್ದಾರೆ. ಮುಂದೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ಅಪ್ಸ್ಗೆ ಆಲ್ಮೋಸ್ಟ್ 5000 crores ನಾವು ಇನ್ವೆಸ್ಟ್ ಮಾಡ್ತೀವಿ, ಈ ಜಾಗದಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಮಾಡ್ತೀವಿ ಅಂತ ಅವ್ರದ್ದು ಸ್ಟ್ಯಾಟಿಸ್ಟಿಕ್ಸ್ನ KDB ಅಲ್ಲಿ ಕೊಟ್ಟಿರೋ ಪ್ರಕಾರ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅಂದ್ರೆ, ಒಂದು ನಮ್ಗೆ RTO ಆಫೀಸಲ್ಲಿ ಏಕರ್ಸ್ ಅಂತ ಬರ್ತಾರೆ, ಅವರು ಬೇಸಿಕಲಿ ಫ್ರಮ್ ಕರ್ನಾಟಕ, ಅರವಿಂದ್ ಮೆಲ್ಲಿಗೆರೆ ಅಂತ. ಅವರು 100 acres ಜಾಗ ಏಕರ್ಸ್ ಅನ್ನೋ ಕಂಪನಿಗೆ, ಏರೋಸ್ಪೇಸ್ ಕಂಪನಿಗೆ ಅಲಾಟ್ ಮಾಡಿದ್ದಾರೆ. ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ಅವ್ರಿಗೆ ಆ ಥರದ್ದು ಒಂದು ಅವಕಾಶನೂ ಇದೆ, ಮತ್ತೆ ಮಾಡ್ತಾರೂ ಕೂಡ. ಈ ಹಿಂದೆ ನಾನು ಬೆಳಗಾಂಗೆ ಹೋದಾಗ ನೋಡ್ಕೊಂಡು ಬಂದೆ, ಇಲ್ಲಿ ಜಾಗ ಅಲಾಟ್ ಮಾಡಿದಾಗ ಸೆಷನ್ ಟೈಮಲ್ಲಿ. ಮತ್ತೆ ಬೇರೆ ಬೇರೆ ಜಾಗ, ಬೇರೆ ಬೇರೆ ಅಲಾಟ್ಮೆಂಟ್ಸ್ಗೂ ಕೂಡ ಸಿಂಗಪುರ್ ಬೇಸ್ಡ್ ಮತ್ತೆ ಬೇರೆ ಬೇರೆ ಕಂಪನೀಸ್ನು ಹಾಕಿದ್ದಾರೆ. ನ್ಯಾಷನಲ್ ಕಂಪನೀಸ್ಗೆ, ಮಲ್ಟಿನ್ಯಾಷನಲ್ಸ್ ಕಂಪನಿಗೆ ಸ್ಕೋಪ್ ಇದೆ KGF ಜಾಗ. ಇವತ್ತು ಕನೆಕ್ಟಿವಿಟಿ ಇರೋದ್ರಿಂದ, ನಮ್ಮದು ಸ್ಟೇಟ್ ಬಾರ್ಡ್ರಲ್ಲಿ ಇರೋದ್ರಿಂದ ಕುಪ್ಪಂ ಕಾನ್ಸ್ಟಿಟ್ಯೂನ್ಸಿಗೆ, ಆಂಧ್ರಾಗೆ, ಈ ಕಡೆ ತಮಿಳ್ನಾಡು ಚೆನ್ನೈಗೆ, ಮತ್ತೆ ಎಸ್ಪೆಷಲಿ ಪೋರ್ಟ್ಗೆ ಶಿಪ್ ಮುಖಾಂತರ ಏನೇ ಬಿಸ್ನೆಸ್ನ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋವಾಗ ನಮ್ಮದು 230 kilometer ಡಿಸ್ಟೆನ್ಸ್ ಅಲ್ಲಿದೆ. 2 hours ಜರ್ನಿ ಅಥವಾ 2.5 hours ಜರ್ನಿ ಅನ್ನೋ ಇವೆಲ್ಲ ಕನೆಕ್ಟಿವಿಟಿ ದೃಷ್ಟಿಯಿಂದ. ಮತ್ತೆ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೂ ನಮ್ದು 90 kilometers ಡಿಸ್ಟೆನ್ಸ್ ಅಲ್ಲಿ ನಾವು ಇವತ್ತಿದ್ದೀವಿ. ಬ್ಯಾಂಗ್ಳೂರ್ಗಿಂತ ಈಸಿಯೆಸ್ಟ್ ವೇಗೆ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಇರೋದ್ರಿಂದ ಇದೆಲ್ಲಾ ಸ್ಟ್ಯಾಟಿಸ್ಟಿಕ್ಸು ಇವಾಗ KGFಗೆ ಯಾಕೊಂದು ಇಂಡಸ್ಟ್ರಿ ಬರುತ್ತೆ ಅನ್ನೋಂಥ ಒಂದು ಕನ್ಸರ್ನಿಂದ ಇದೆಲ್ಲ ಮಾಡಿರೋದು. ಯಾರೇ ಆಫೀಸರ್ಸ್ ಬಂದರೂ ನಾವು BML ಗೆಸ್ಟ್ ಹೌಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಯಾರೇ ಆಫೀಸರ್ ವಿಸಿಟ್ ಮಾಡಲಿ, ಮಿನಿಸ್ಟರ್ ವಿಸಿಟ್ ಮಾಡಲಿ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು ಟೈಮ್ ಕೊಟ್ಟರೆ ನಾವು ಹೋಗ್ತಾ ಇದ್ವಿ. ಇಲ್ಲಾಂದರೆ ಬೇರೆ ಅರೇಂಜ್ಮೆಂಟ್ ಮಾಡ್ಕೋಬೇಕಾಯ್ತು, ಆ ಮಿನಿಸ್ಟ್ರ್ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡ್ಕೋಬೇಕಾಯ್ತು. ಹಿಂದೆ ನಮ್ಮ PWD ಮಿನಿಸ್ಟ್ರೇ ಬರೋವಂಥ ಸಂದರ್ಭದಲ್ಲಿ ನಮಗೆ ಗೆಸ್ಟ್ ಹೌಸ್ ಸಿಗಲಿಲ್ಲ ಕೂಡ. ಅದಾದ್ಮೇಲೆ ತುಂಬಾ ಕಷ್ಟ ಆಯ್ತು ಅವ್ರನ್ನ ಇಲ್ಲಿ ಕರ್ಕೊಂಡು ಹೋಗೋದು. ಫಸ್ಟ್ ಅಲ್ಲಿ ಎಲ್ಲಿಂದ ಬೇರೆ ಬೆಂಗಳೂರಿಂದ ಬಂದಾಗ ಫಸ್ಟ್ ಇನಿಷಿಯಲ್ ಸ್ಟೇಜ್ ಕರ್ಕೊಂಡು ಹೋಗಿ ಅವ್ರನ್ನ ಫ್ರೆಶ್ ಆಗಿ ಅವರಿಗೆ KGF ಅಲ್ಲಿ ಟೂರ್ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿಂದ ಹಿಸ್ಟ್ರಿ ಹೇಳಿ ಆಮೇಲೆ ಕರ್ಕೊಂಡು ಹೋಗೋದೇ ಒಂದು ಸಿಸ್ಟಮ್ ಇರೋದು ಯಾರೇ VIP ಬಂದಾಗ. ಸೊ ಅದು ನಮಗೆ ಬಹಳ ಸತಿ 1 ವರ್ಷದಲ್ಲಿ ನಾವು ಬಹಳ ಹೊಡೆತ ತಿಂದಿದ್ವಿ. ನಮಗೆ ಮುಜುಗರ ಆಗಿದೆ, ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗಿದೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸತತವಾಗಿ ನಾವು PWD ಇಲಾಖೆ ಆಫೀಸರ್ಸು ಎಲ್ಲ ಒಂದು ಪ್ಲಾನ್ ಮಾಡಿದಾಗ 1 ವರ್ಷದ ಹಿಂದೆನೇ ಗ್ರಾಂಟ್ ರಿಲೀಸ್ ಆಗಬೇಕಾಯ್ತು. ಕಾರಣಾಂತರಗಳಿಂದ ನಿಧಾನ ಆಯಿತು. ನಾವು 10 ಕೋಟಿ ಪ್ರಪೋಸಲ್ ಕೊಟ್ಟಿದ್ವಿ, 9 crores 50 lakhs ಆಗಲೇಬೇಕು ಅಂತಂದ್ಬಿಟ್ಟು ಫಸ್ಟ್ ಫೇಸಲ್ಲಿ ನಮಗೆ 5 crores ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಆರ್ಡಿನರಿ ರೂಮ್ಸು 8 ಇರುತ್ತೆ, VIP ರೂಮ್ಸ್ ಇರುತ್ತೆ, VVIP ರೂಮ್ಸ್ ಇರುತ್ತೆ. ಅದಾದ್ಮೇಲೆ ಡೈನಿಂಗ್ ಹಾಲು, ಮೀಟಿಂಗ್ ಹಾಲು ಇವೆಲ್ಲ ಇರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಈಗ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಕೂಡ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಗ್ರೌಂಡ್ ಫಸ್ಟ್ ಫ್ಲೋರ್ ಈಗ ಆಗಿರುತ್ತೆ. ನೆಕ್ಸ್ಟ್ ನಾವು ಫಂಡ್ಸ್ನ ಮೊಬಿಲೈಸ್ ಮಾಡ್ಕೊಂಡಾಗ ಇನ್ನೂ ಒಂದು ಫ್ಲೋರ್ ಮಾಡಬೇಕು ಅನ್ನೋವಂಥದ್ದು ಕನ್ಸರ್ನ್ ಇದೆ. ಸೊ ಡ್ರಾಯಿಂಗು ಮತ್ತೆ ಇವೆಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದಾರೆ ರಾಜಶೇಖರು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಬ್ರು ಸೇರಿಕೊಂಡು. ಇವೆಲ್ಲ ಪ್ರೋಸೆಸ್ನ ಲಾಸ್ಟ್ 10 months ಇಂದ ನಾವು ಇನಿಷಿಯೇಟಿವ್ ತಗೊಂಡಿದ್ದು ಎಲ್ಲ ಆಗಿದೆ. ಕೆಲಸನೂ ಕೂಡ ನಮ್ಗೆ ಅವರು ಒಂದು ಇಷ್ಟು ತಿಂಗಳಲ್ಲಿ 11 months ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸೂಕ್ತವಾಗಿ ಎಲ್ಲ ಹೋಮ್ ವರ್ಕ್ ಮಾಡಬೇಕು, ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನನ್ನ ಜೊತೆ ಡಿಪಾರ್ಟ್ಮೆಂಟ್ ಕೂಡ ಇವತ್ತೇನು KGF ಅಲ್ಲಿ ನಾನು ಸ್ಟ್ರಕ್ಚರ್ಸ್ ತಂದಿದ್ದೀನಿ ಅದು ಮುಂದೆ 100 ವರ್ಷ ಅದಕ್ಕೆ ಆಯ್ಸಿರ್ಬೇಕು ಅಂತಂದ್ರೆ ಆ ಕ್ವಾಲಿಟಿ ಕೆಲಸ ತಗೊಳ್ಳಿ ಅಂತ ಅಲ್ಲಿನ ಅಧಿಕಾರಿಗಳಿಗೆ ನಾನು ಒತ್ತಾಯ ಮಾಡಿದ್ದೀನಿ. ಬಿಲ್ಡಿಂಗು
ಐರನ್ನು, ಆ ಪಿಲ್ಲರ್ಸು ಯಾವ ಸ್ಟ್ಯಾಂಡರ್ಡಲ್ಲಿ ಬರಬೇಕು ಅನ್ನೋವಂಥದ್ರಲ್ಲಿ ಪ್ರತಿಯೊಂದರಲ್ಲೂ ನಾವು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಕ್ವಾಲಿಟಿ ವರ್ಕಲ್ಲಿ. ಏನೇ ನಾವು ಕೆಲಸ ಇವ್ರಿಗೆ ಅದು ಸ್ಟ್ರಕ್ಚರ್ ಅನ್ಸ್ಬೋದು, ಅದು ಕಾಂಟ್ರಿಬ್ಯೂಷನ್ ಅಂತ ನಾವು ಮಾಡಬೇಕು. KGF ನಾಳೆ ಎಷ್ಟು ಜನಕ್ಕೆ ಅದು ಉಪಯೋಗ ಆಗುತ್ತೆ, ಅದು ನಾವು KGF ಮಕ್ಕಳಿಗೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಇದೆಲ್ಲ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದೀವಿ. ಇದೊಂದು ಗೆಸ್ಟ್ ಹೌಸ್ ಇರಲಿಲ್ಲ, ಭಾಳ ಕಷ್ಟ ಆಗ್ತಾ ಇತ್ತು. ಪ್ರೆಸ್ ಮೀಟ್ ಮಾಡಲಿಕ್ಕೂ ಗೆಸ್ಟ್ ಹೌಸ್ ಇರಬೇಕು ಅಂತ ಹೇಳ್ತಾರೆ. ಯಾರದೇ ಒಬ್ಬರು ಸ್ಟೇಟ್ ಲೀಡ್ರು, ನ್ಯಾಷನಲ್ ಲೀಡ್ರು, ಏನೇ ಒಂದು ವಿಚಾರ ಇದ್ರು ಪ್ರೆಸ್ ಮೀಟ್ ಅಂತ ಅಂದಾಗ IBಗೆ ಬಂದು ಮಾತಾಡಿಸುವಂಥದ್ದು ಒಂದು ಪದ್ಧತಿ ಇದೆ. ಆಫೀಸರ್ ರಿಸೀವ್ ಮಾಡ್ಕೊಳ್ಳೋದು ಮತ್ತೆ ಪ್ರೆಸ್ನ ಅಡ್ರೆಸ್ ಮಾಡೋದು ಇಂಥದ್ದೆಲ್ಲ ಬೇರೆ ಕಡೆ ಅದೇ ಥರನೇ ಇದೆ. ಸರ್ಕ್ಯೂಟ್ ಹೌಸ್ ಅಂತಾರೆ, IB ಅಂತ ಹೇಳ್ತಾರೆ. ನಮ್ಮಲ್ಲಿ ಇರಲಿಲ್ಲ ಭಾಳ ವರ್ಷಗಳಿಂದ. ಅದೊಂದು ಇದ್ರೂ ಕೂಡ ಅದು ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ಒಂದು ಒಳ್ಳೆ ಡೈನಿಂಗ್ ಸಿಸ್ಟಮ್ಮು ಏನೂ ಒಳ್ಳೆ ರೀತಿ ಇಲ್ಲದೆ ಇದ್ದಿದ್ದರಿಂದ ಇವತ್ತಿಗೆ ಆ ನೋವು ಕಡಿಮೆ ಆಗಿದೆ. ಇನ್ನು ಮುಂದೆ ಅದನ್ನ ಕೆಲಸ ಆಗೋದನ್ನ ಬೇಗ ಬೇಗ ಮಾಡಿಸ್ಕೋಬೇಕು. ಕ್ವಾಲಿಟಿ ವರ್ಕು ಇದೇ ಸಪ್ರೇಟ್ ಮಾಡಿ ಅಂತ ಹೇಳಿದ್ದೀನಿ. ಈ ಏರಿಯಾ ನಮ್ಗೇನು 3.5 acres ಜಾಗ ಇದೆ, ಅದರಿಂದ ಇದನ್ನು ಹೊರತುಪಡಿಸಿ ಇದನ್ನ ಮಾಡ್ಕೊಳ್ಳಿ, ಇದಕ್ಕೆ ಸಪ್ರೇಟ್ ಕನೆಕ್ಟಿವಿಟಿ ಎಲ್ಲ ಆಗಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಹೊಸದಾಗ್ಲಿ, ಅದನ್ನ 100 ವರ್ಷ ಆಗಿರೋದ್ರಿಂದ ಅದನ್ನ ಒಂದು ಹೆರಿಟೇಜ್ ಬಿಲ್ಡಿಂಗ್ ತರ ಹೇಗೆ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನು ಮಾಡೋಣ. ರೋಡ್ ಬರುತ್ತೆ IB ಮುಂದೆ, ಪ್ಲಸ್ ಲ್ಯಾಂಡ್ಸ್ಕೇಪು ಪಾರ್ಕ್ ಎಲ್ಲ ಬರುತ್ತೆ. ನೆಕ್ಸ್ಟು ನಾವು ನೆಕ್ಸ್ಟ್ ಫೇಸಲ್ಲಿ ಎಲಿಪ್ಯಾಡ್ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಎಲಿಪ್ಯಾಡ್ ಕೂಡ ಹೆಲಿಕಾಪ್ಟರ್ ಪ್ಲ್ಯಾನ್ ಮಾಡೋದಕ್ಕೆ ಎಲಿಪ್ಯಾಡ್ ಆಲ್ಮೋಸ್ಟ್ ಇಂಡಸ್ಟ್ರಿಯಲಿಸ್ಟ್ ಅವ್ರದೇ ಆದದ್ದು ಒಂದು ನೆಕ್ಸ್ಟ್ ಫೇಸ್ ಅಲ್ಲಿ ಅವರಿಗೆ ಆದದ್ದು ಒಂದು ಇದನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅವರಿಗೆ ಯಾವಾಗ್ಲೂ ಏನು ರೋಡ್ ಕನೆಕ್ಟಿವಿಟಿ ಜೊತೆಯಲ್ಲಿ, ಸೊ ಇಂಡಸ್ಟ್ರಿಯಲಿಸ್ಟ್ಗೆ ಆ ಥರದ್ದು ಒಂದು ಕನ್ಸರ್ನ್ ಇರುತ್ತೆ. ಅವ್ರು ಯಾವಾಗ ಬೇಕೋ ಅವಾಗ ಬಂದು ಹೋಗೋದು. ಅದು ನಾವು ಫ್ಯೂಚರಲ್ಲಿ ಅದನ್ನು ಪ್ಲಾನ್ ಮಾಡ್ಕೊಂಡಿದೀವಿ ಮುಂದೆ. ಇಲ್ಲಾಂದ್ರೆ ಬೆಮೆಲ್ದು ಗ್ರೌಂಡ್ ಅಲ್ಲಿ ಇರುವಂತ ಎಲಿಪ್ಯಾಡ್ನೇ ಯೂಸ್ ಮಾಡ್ಬೇಕು. ಬಟ್ ಈಗ ಇವರು PWD ಇಂದ ಮಾಡುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಹಿಂದಕ್ಕೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಅದು 1 acre ಅಲ್ಲಿ ಮಾಡ್ತಾರೋ, 1/2 acre ಅಲ್ಲಿ ಮಾಡ್ತಾರೋ ಮಾಡ್ಲಿ ಅಂತಾನೆ ಹೇಳಿದೀನಿ. ನೆಕ್ಸ್ಟ್ ಫೇಸ್ ಅಲ್ಲಿ ಅದು ಫಸ್ಟ್ ಫೇಸ್ ಅಲ್ಲಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ನಮ್ದು ಗೆಸ್ಟ್ ಹೌಸ್ ಆಗುತ್ತೆ. ಗೆಸ್ಟ್ ಹೌಸ್ ಸೆಕೆಂಡ್ ಫ್ಲೋರ್ನ ಮತ್ತೆ ಎಲಿಪ್ಯಾಡ್ನ ಮಾತ್ರ ನಾವು ನೆಕ್ಸ್ಟ್ ಫೇಸ್ಗೆ ತಗೊಳ್ಳೋಣ. 3 acres ಇದೆ ಇವಾಗ IBಗೆ. 3 acres ನಾವು IBಗೆನೆ ರಿಸರ್ವ್ ಮಾಡ್ತಾ ಇದ್ದೀವಿ. ಹಿಂಗ್ ಮಾಡ್ಸಿದೀವಿ. ಹಸ್ತಾಂತರ ಆಗಿರ್ಲಿಲ್ಲ ಹಿಂದೆ, ಆ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ಇದ್ದಾರೆ ಅವ್ರಿಗೆ ಪ್ರಾಪರ್ ಜಾಗ ಇಲ್ಲ. ಅದಕ್ಕೋಸ್ಕರ ಮೇಡಮ್ ಇಷ್ಟು ಒಂದು ಮುಯರ್ಚ್ ಮಾಡಿ ಬ್ರಿಟಿಷರ್ಸ್ ಆದ್ಮೇಲೆ ಫಸ್ಟ್ MLA ಟು ಬಿಲ್ಡ್ ಒನ್ ನ್ಯೂ ಗೆಸ್ಟ್ ಹೌಸ್. ಥ್ಯಾಂಕ್ ಯು.